हम हाथ डालो तो क्या हो हम भी देख दो ಒಂದಷ್ಟು ಜನ ಅಂದ್ರೆ ನೀವು ಎಲ್ಲಿ ಸಾಲಿನಲ್ಲಿ ಸರದಿ ಸಾಲಿನಲ್ಲಿ ಇರೋರು ಪರವಾಗಿ ಅವರ ಕುಟುಂಬದ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಈ ತರದ ಸೇವಾ ಕಾರ್ಯ ಗೌರವಪೂರ್ವಕವಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಒಂದು ಅಭಿನಂದನಾ ಅಂತ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಮುರಳೀಜಿ, ನಿಮ್ಮ ಇದರಲ್ಲಿ ಆಯ್ತು ಕಡೆಯಿಂದ ಆಯ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ಬಂದಿರೋಂಥ ನಮ್ದೆಲ್ಲ ಮಾತಾಡ್ಬೇಕಂತ ಏನು ಉದ್ದೇಶ ಇರೋದೇ ಇಲ್ಲ. ನಿಂತಿರೋದು ಒಂದು ಸಮಾಜ ಸೇವೆಗಾಗಿ. ಕಳೆದ ನಾನು ಈ ಉಚಿತ ಕಣ್ಣಿನ ತಪಾಸಣೆ ನಮ್ಮ ಬನ್ನೂರು ಭಾಗದ ಕುಟುಂಬಕ್ಕೆ ಮತ್ತೆ ನಿರಂತರವಾಗಿ ಸಹಯೋಗ ನೀಡ್ತಿರುವಂತ ರೋಟರಿ ಸಂಸ್ಥೆ ಮತ್ತೆ ಲೈನ್ ಸಂಸ್ಥೆ ಅವ್ರಿಗೂ ಮತ್ತೆ ಶಿಬಿರಕ್ಕೆ ಪರೋಕ್ಷವಾಗಿ ಸಹ ಸುಮಾರು ಜನ ಅವರು ನಮ್ಮ ಶಿಬಿರಾರ್ಥಿಗಳು ಮತ್ತೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲ ಬಂದಿರೋರು. ನನ್ನ ಉದ್ದೇಶ ಇಷ್ಟೇ, ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿರೋದು, ಮಗ ಇರೋವರೆಗೆ 4 ಜನ ಸರಿ ಅನ್ನೋ ತರ ಬದುಕು, 4 ಜನದ ಸೇವೆ ಮಾಡಿ, ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನಮ್ಮ ತಂದೆಯವರು ನನಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅಹಿಂಸೆ, ಯಾರಿಗೂ ಹಿಂಸೆ ಮಾಡಬೇಡ, ಏನಾಗತ್ತೆ ಕೈಲಾದಷ್ಟು ಸಹಾಯ ಮಾಡು, ಏನ್ ತಗೊಬಂದಿದ್ಯಾ ಏನ್ ತಗೊಂಡು ಹೋಗ್ತೀನಿ. ನಾನು ಕೂಡ ಇರೋದಿಲ್ಲ, ಇಲ್ಲಿ ಇರೋರು ನಾನು ಕಣ್ಮುಚ್ಚಾದ್ಮೇಲೆ ಇಲ್ಲಿ ಇರೋರ್ಗೆ ನನ್ನ ಹೆಸರು ಎಲ್ಲಾರ ಮನಸ್ಸಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ನಾನು ಹೋಗಿದ್ರು ಹೆಸರು ಉಸಿರು ಹೋದ್ರು ಅವ್ರ ಹೆಸರು ಅವ್ರ ಮನಸ್ಸಲ್ಲಿ ಇರ್ಬೇಕು ಅನ್ನೋದಕ್ಕೆ ನಾನು ಇದೊಂದು ಕಣ್ಣಿನ ತಪಾಸಣೆ ನಮ್ಮ ತಂದೆಯವ್ರ ಹೆಸರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ತಾಯಿಗಂತೂ ನಮ್ಮ ತಂದೆ ತೀರೋಗಿರೋ ಒಂದು ಇದನ್ನ ನಾನು ಪೂರ್ತಿ ಮಾಡ್ಸಕ್ ಆಗಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನೆಲ್ಲ ನಮ್ಮ ತಂದೆ ರೂಪ ಆಗಿರ್ಬೋದು, ತಾಯಿ ರೂಪಂದಿರಾಗಿರ್ಬೋದು, ಅಕ್ಕ ತಂಗಿ ರೂಪದಲ್ಲಾಗಿರೋ ನೋಡ್ತಾ ಇದ್ದೀನಿ. ನನಗೆ ಇಲ್ಲೇ ದೇವ್ರು ಕಾಣಿಸ್ತಾ ಇದೆ, ನನಗೆ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಈ ಕೆಲಸ ಮಾಡ್ತಾ ಇದೆಯಾ ಒಳ್ಳೇದಾಗ್ಲಿ ಅಂತ ನಮ್ಮ ಮನೆಯಿಂದನೂ ಕೂಡ ಎಲ್ಲ ಸಪೋರ್ಟ್ ಇದೆ. ನನ್ನ ತಮ್ಮನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಶಿಬಿರಕ್ಕೆ ನಮ್ಮ ಕುಟುಂಬ ಕಾರಣ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಹನುಮಂತೇಗೌಡರು, ಎಜಿ ಸಾಹೇಬ್ರು, ಮತ್ತೆ ನಮ್ಮ ಯಾಸಿನ್ ಇವ್ರು ಕೂಡ ಜೊತೆಯಲ್ಲಿ ನಾನು ಯಾವುದೇ ಒಂದು ಇದ್ರು ನಂದು ಹೋಗೋದು ಏನಾದ್ರು ಒಂದ್ ಸ್ವಲ್ಪ ತಡ ಆದ್ರೆ ಇವ್ರು ವಾಲಂಟ್ರಿಯಾಗಿ ಬಂದು ಮನೆಗಿಂತ ಹೆಚ್ಚಾಗಿ ಇವರು ಸಪೋರ್ಟ್ ಆಗಿ ಯಾಸಿನ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಉದ್ದೇಶ ಇಷ್ಟೇ, ತಾವು ಈ ಒಂದು ಶಿಬಿರವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾನೇನು ಡಾಕ್ಟರ್ ಅಲ್ಲ, ಏನೋ ಭಗವಂತ ಒಂದ್ ದಾರಿ, ನಿಮ್ಮನ್ನ ಕಳಿಸೋ ದಾರಿ, ನಿಮ್ಮಂತವ್ರೆಲ್ಲ ಆಶೀರ್ವಾದ ಪಡ್ಕೊಳಕ್ಕೆ ನನ್ಗೊಂದು ಅವಕಾಶ ಕೊಟ್ಟಿದೆ. ನನ್ನ ಯಾವ ಪೂರ್ವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತೆ ಈ ಮಣ್ಣಿನ ಋಣ, ಈ ನೀರು ಎಲ್ಲ ನನಗೆ ತುಂಬಾನೇ, ನಾನು ಈ ಇದಕ್ಕೆ ಭಾರ ಆಗಿದ್ದೀನಿ. ನಿಮಗೆ ನಾನು ಮಾಡ್ತಾ ಇರೋದು ನಾನು ಏನಂದ್ರೆ ಏನಿಲ್ಲ, ನಿಮ್ಮ ಸೇವೆ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ಸೇವೆ ದೇವರ ಪೂಜೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮತ್ತು ಕೊಯಮತ್ತೂರು ಅರವಿಂದ ಆಸ್ಪತ್ರೆಯ ವೈದ್ಯರಾಗಿರ್ತಾರೆ. ವೈದ್ಯರು ಈ ಒಂದು ಕಣ್ಣಿನ ತಪಾಸಣೆ ನಿರಂತರವಾಗಿ ಅವರು ತಮ್ಮ ಇದೊಂದು ಗ್ರೂಪ್ ಫೋಟೋ ಅಣ್ಣ, ರೋಟರಿ ಸಂಸ್ಥೆಯಿಂದ ಇದೊಂದು ಗ್ರೂಪ್ ಫೋಟೋ ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ. ಇದೊಂದು ಗ್ರೂಪ್ ಫೋಟೋ ದಯವಿಟ್ಟು ಏನು ಅಂದ್ರೆ, ಈಗ ನಾವು ಪಕ್ಕ ಮಾತಾಡಿರೋ ಟೌನ್ ಅವ್ರೆ, ನಾವು ಬಂದು ಟೌನು ಈ ಕಾಳಪ್ಪನವರ ಕಡೆಯಿಂದ ನಮ್ಮ ಊರುಗಳಿಗೆಲ್ಲ ಬರುದು ನಾಳೆ ಅಂದ್ಬಿಟ್ಟು ಎಲ್ಲ ಆಟೋ ಮಾಡಿಸ್ಕೊಂಡಿ ಚೆನ್ನಾಗಿತ್ತು. ಈಗ ಹೋದ್ ತಿಂಗಳು ಮಾಡಿಸ್ಕೊಂಡಿ ಚೆನ್ನಾಗಿತ್ತು. ಈ ಶಾಲೆ ಸಂಸ್ಥೆಯಾಗಿ ಅವರ जिस तरीके से सब ऑर्गेनाइज करते हैं, ये मतलब बहुत ही अच्छी तरीके से ऑर्गेनाइज करते हैं. और जिस तरीके से सर हमारे साथ इंटरेक्ट करते हैं और अरविंद को जिस तरीके से वो वेलकम करते हैं हमारे को, हम बहुत ही आभारी है. और हम होप सो करते हैं कि आगे भी 10 साल 20 साल 30 साल जब तक है हम सर्व करते जाएंगे, जब तक सर हमको बुलाते जाएंगे. थैंक यू. ನಮಸ್ಕಾರ. ಫಸ್ಟ್ ಟೈಮ್ ಈ ಊರಿಗೆ ಬಂದು ಕ್ಯಾಂಪ್ ಕೇಳುವಾಗ ನಮ್ಮ ಇವ್ರದ್ದು ಯಾರು ನಮ್ಮ ಮಾಮಾ ಜೈನ್ ಅವ್ರದ್ದು ಅಂಗಡಿಗೆ ಫಸ್ಟ್ ಟೈಮ್ ಬಂದಿದ್ದೋ. ಅದು ಬಂದು ಒಂದು 15 ವರ್ಷ ಮುಂಚೆ. ಹೌದು, ಮಾಣಿಕ್ ಜೈನ್ ಸರ್ ಅಂಗಡಿಗೆ ಬಂದಿದ್ದೋ. ಆವಾಗ ಬಂದು ರೋಟ್ರಿ ಕ್ಲಬ್ ಇತ್ತು. ಆವಾಗ ಎಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ಏನಂತ ಹೇಳಿದ್ರು, ಒಂದು ರೆಫರೆನ್ಸ್ ಕೊಟ್ಟರು, ಇದೇ ರೀತಿ ಪ್ರಕಾಶ್ ಸರ್ ಇದ್ದಾರೆ ಬನ್ನಿ ಅವರ ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಪ್ರಕಾಶ್ ಸರ್ ಸ್ಕೂಲ್ಗೆ ಹೋಗಿ ಅವಾಗ ಕ್ಯಾಂಪ್ ಮಾಡಿದವು. ಪ್ರಕಾಶ್ ಸರ್ ಇಂಟ್ರೊಡ್ಯೂಸ್ ಮಾಡಿರೋರು ನಮಗೆ ಕಾಳಪ್ಪ ಸರ್.
ನಮ್ಮ ರೋಟ್ರಿ ಮುಖಾಂತರ ಖಂಡಿತ ಇಂಟ್ರೊಡ್ಯೂಸ್ ಆಗಿರಬೇಕು. ಬಟ್ ಫಸ್ಟ್ ಟೈಮ್ ಮಾಣಿಚಂದ್ ಸರ್ ಅಲ್ಲಿ ಕರ್ಕೊಂಡು ಹೋಗಿದ್ದು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು. ಸುಮಾರು ಒಂದು 18 ಇಯರ್ಸ್ ಮೇಲೆ ಆಗಿರಬೇಕು. ಒಳ್ಳೆ ಮಟ್ಟಿಗೆ ಇವತ್ತಿನ ದಿನಕ್ಕೂ ಮಾಡ್ತಾ ಇದ್ದಾರೆ ಸುಮಾರು ಕ್ಯಾಂಪ್ಗಳು. ಇವತ್ತಿನ ದಿನ ನಿಜಕ್ಕೂ ಹನುಮಂತೇಗೌಡರು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ದಿನ ಪಾಸ್ ಆಗಿ ಎವರಿ ಮಂತ್ ಹಂಗೆ ಪಾಸ್ ಮಾಡಿ ಹೋಗ್ತಾನೆ ಇರ್ತದೆ. ಇದನ್ನು ಫೈಂಡ್ ಔಟ್ ಮಾಡಿ ಇವ್ರ ಫ್ಯಾಮಿಲಿಗೆ ಒಂದು ಒಳ್ಳೆ ಇದನ್ನ ಸಪ್ರೇಟಾಗಿ ಮಾಡಬೇಕು. ಇದೊಂದು ಪ್ರೋಗ್ರಾಮ್ ಸಪ್ರೇಟಾಗಿ ಮಾಡಿ ಅವ್ರನ್ನ ಹೈಲೈಟ್ ಮಾಡಬೇಕು ಅಂತ ಅವ್ರ ಒಳಗೆ ರೋಟ್ರಿ ಮೆಂಬರ್ ಕಡೆಯಿಂದ ಇದು ಗೊತ್ತಾಗಿದೆಯಲ್ಲ. ಇದೊಂದು ಪ್ರಾಜೆಕ್ಟ್ ಡೈಲಿ ಹೋಗಿ ಮಾಡ್ಕೊಂಡು ಹೋಗೋಣ, ಅದು ಬೇರೆ ತಿಂಗ ಬಟ್ ಇದನ್ನ ಗುರುತಿಸಿ ಇದು ಮಾಡಿದಾರಲ್ಲ, ಅದಕ್ಕೆ ತುಂಬ ರೋಟ್ರಿ ಕ್ಲಬ್ ಬನ್ನೂರು ಮೆಂಬರ್, ಪ್ರೆಸಿಡೆಂಟ್, ಸೆಕ್ರೆಟರಿ ಮೆಂಬರ್ಗೆ, ಹನುಮಂತೇಗೌಡರು ಪಾಸ್ಟ್ ಪ್ರೆಸಿಡೆಂಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊತೀನಿ. ದಿಲೀಪ್ ಸರ್ ಆಗಲಿ, ನಮ್ಮ ಯಾಸಿನ್ ಸರ್ ಬೇಕೇ ಇಲ್ಲ. ಸುಮಾರು ಕ್ಯಾಂಪ್ಗಳು, ಒಂದೇ ಒಂದು ಕ್ಯಾಂಪ್ ಇಷ್ಟು ವರ್ಷದಲ್ಲಿ ಬಂದಿಲ್ಲ. ಅವತ್ತಿನ ದಿನ ಇಲ್ಲೇ ಮಡಿಕೇರಿ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿದ್ರು. ಬಟ್ ಫೋನ್ ಮಾಡಿ ನಮ್ಗೆ ಒಂದು ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ಇವತ್ತಿನ ದಿನ ಬೆಳಿಗ್ಗೆ 6 o'clock ಫೋನ್, ಎಲ್ಲಿ ಬರ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಯಾಸಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಅವ್ರ ಬಿಸ್ನೆಸ್ ಎಲ್ಲ ಬಿಟ್ಟು ಹೋಲ್ ಡೇ ನಮ್ಮ ಜೊತೆಲೇ ಇರ್ತಾರೆ. ಅದೇ ರೀತಿ ದಿಲೀಪ್ ಸರ್ ಅವ್ರನ್ನೆಲ್ಲ ಗೈಡ್ ಮಾಡ್ಕೊಂಡು ಬಂದು ಗ್ರೀನ್ ಲ್ಯಾಂಡ್ ಲಯನ್ಸ್ ಕ್ಲಬ್ ಮುಖಾಂತರ ಒಳ್ಳೆ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರು, ಗೌರಿ ಅಮ್ಮ ಅವರೆಲ್ಲ ಒಳ್ಳೆ ಹೆಲ್ಪ್ ಕೊಡೋದ್ರಿಂದ ಕಾಳಪ್ಪ ಸರ್ ಮಾಡ್ತಾರೆ. ಇವರು ಏನಂತ ಹೇಳ್ಬೋದು, ಸಾಕಪ್ಪ ಡೈಲಿ ಮಾಡ್ತಾ ಇದೆಯಾ, ಒಂದು ತಿಂಗಳು ಸಾಕು, ಮಿಕ್ಕವರೆಲ್ಲ ಮಾಡಲಿ ಏನೋ ಒಂದು ಇದೇ ಹೇಳಿದ್ರೆ ಕೂಡ ಕ್ಯಾಂಪ್ಗಳು ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಅವ್ರ ಫ್ಯಾಮಿಲಿಯಿಂದ ರಾಜೇಶ್ ಕುಮಾರ್ ಸರ್ ಆಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರು ಸಪೋರ್ಟ್ ಕೊಡೋದ್ರಿಂದ ಈ ಒவ்வೊಂದು ದಿನ ಈ ಕ್ಯಾಂಪ್ ಒಳ್ಳೆ ಮಟ್ಟಿಗೆ ನಡೀತಾ ಇದೆ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಕಾಳಪ್ಪ ಸಿಂಗ್ ಆ್ಯಂಡ್ ರಾಜೇಶ್ ಕುಮಾರ್ ಸರ್ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್. ಅರವಿಂದ್ ಐ ಹಾಸ್ಪಿಟಲ್ ಯಾವಾಗ ಮರ್ತಕ್ಕಾಗಲ್ಲ. ಈ ಭಾಗದಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂದರೆ ರೋಟರಿ ಕ್ಲಬ್ ಆಫ್ ಬನ್ನೂರ್ ಆ್ಯಂಡ್ ಕಾಳಪ್ಪ ಸರ್, ಥ್ಯಾಂಕ್ಸ್ ಟು ಒನ್ ಮೋರ್ ಟೈಮ್. ನಮ್ಮ ಸರ್ ಸೀನಿಯರ್ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಮಟ್ಟ ಚೆಕಪ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ನಿಮ್ಮದು ತೋರಿಸಿ ಎಲ್ಲ ನೀಟಾಗಿ ಅಲ್ಲಿ ಏನು ಎಲ್ಲ ಇದು ಕೊಡ್ತಾರೆ. ನೀವು ₹1 ಏನೂ ಕೊಡೋಂಗಿಲ್ಲ. ಹೋಗಿದ್ದೀರಾ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ ಒಳ್ಳೇದು. ಏನು ತೊಂದರೆ ಇಲ್ವಾ? ಸಮುದ್ರ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಮ್ದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಮ್ಮ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ? ಬರ್ತಾರೆ ಡಾಕ್ಟ್ರು, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ? ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಳ್ಳೇದು ಒಳ್ಳೇದು. ನಮಸ್ತೆ ಅಮ್ಮ. ಎಲ್ಲ ಹೇಳಿ, ಡಾಕ್ಟರ್ ಬರ್ತಾರೆ. ಎಲ್ಲ ಬರ್ಸಿದ್ದೀರಾ? अच्छा दिख रहा है कितना? आपको ಅಮ್ಮ ಶಬಾಷ್. ಎಷ್ಟಮ್ಮ? ಏನೋ ಚೆನ್ನಾಗಾಯ್ತಾ ಅಲ್ಲಿ? ಏನು ದುಡ್ಡು ಇಸ್ಕೊಂಡಿಲ್ಲ ತಾನೆ? ಒಳ್ಳೇದು. ನಮಸ್ಕಾರ. ಎಲ್ಲ ಅಮ್ಮ ನೀವೆಲ್ಲ ಬರ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಏನು ನಿಮಗೆ ಏನು ಬಂದಿದ್ದೀರ ಹೇಳಿ ಡಾಕ್ಟ್ರಿಗೆ. ನೀವು ಬಂದಿದ್ದೀರಲ್ಲ, ಏನಿದೆ ನಾನು ಡಾಕ್ಟ್ರು सलाम अलैकुम. सभी देखो क्या है आपको प्रॉब्लम, क्या है वो बोलो डॉक्टर. अच्छा करके देखिए क्या भी आप ये हाँ भद्रावती पे. अच्छी बात है. अच्छा पहले भी करा के है ना? वो हाँ उनको फर्स्ट, दूसरा सब भी करा के है. ठीक है ಆಯ್ತು. ನಮಸ್ಕಾರ. ಎಲ್ಲ ತೋರಿಸಿ. ನಮಸ್ಕಾರ. ಎಲ್ಲ ಬರ್ತಿದ್ದೀರಾ? ಅದು ತೋರಿಸಿ ಡಾಕ್ಟ್ರಿಗೆ ಹೇಳಿ ಬಿಡ್ತಿರಲ್ಲ. ಎಲ್ಲ ದೇವ್ರ ಹೇಳಿ. ಕಾಳಪ್ಪನ ಹೆಸರು ಹೇಳಿದ್ರೆ ಏನಾಗೋದಿಲ್ಲ, ದೇವ್ರು ಮಾಡಿಸ್ತಾರೆ ಅಷ್ಟೇ. ಕಾಳಪ್ಪ ಏನಿಲ್ಲ, ಕಾಳಪ್ಪ ಮಾಮೂಲಿ ಮನ್ಸ. ಏನೋ ಒಂದು ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ಓ ಅಮ್ಮ ಇಲ್ಲಿ ಕೂತ್ಬಿಟ್ಟಿದ್ದೀರಾ?